ಹೆಲೋ ಬಿಸಿ ಪೀಪಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇದು ಡೇ 3 ಇನ್ ಹೈದರಾಬಾದ್ ವ್ಲಾಗ್ ಆಗಿರುತ್ತೆ. ಆಕ್ಚುಲಿ ಅವತ್ತು ರೆಡಿ ಆಗ್ತಾನೆ ನಾನು ಇಂಟ್ರೊಡಕ್ಷನ್ ಎಲ್ಲ ಕೊಟ್ಟಿದ್ದೆ, ಬಿಕಾಸ್ ಟೈಮ್ ಇರಲಿಲ್ಲ ಸಪ್ರೇಟ್ ಆಗಿ ವಿಡಿಯೋ ಶೂಟ್ ಮಾಡಕ್ಕೆ. ಸೊ ರೆಡಿ ಆಗ್ತಾನೆ ಇಂಟ್ರೊಡಕ್ಷನ್ ಕೊಟ್ಬಿಟ್ಟಿದ್ದೆ. ಬಟ್ ಏನಾಯ್ತು ಅಂತಾನೆ ಗೊತ್ತಿಲ್ಲ, ನಂಗೆ ಆ ವಿಡಿಯೋನಲ್ಲಿ ವಾಯ್ಸೇ ರೆಕಾರ್ಡ್ ಆಗಿಲ್ಲ. ಸರಿ ಅಂತ ಈಗ ಮತ್ತೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಇದಕ್ಕೆ. ಡೇ 3ಗೆ ತುಂಬಾನೇ ದೊಡ್ಡ ಪ್ಲಾನ್ ಇತ್ತು, ಬಿಕಾಸ್ ಡೇ 4 ನಾವು ಬ್ಯಾಂಗ್ಳೂರಿಗೆ ರಿಟರ್ನ್ ಆಗಬೇಕಾಗಿತ್ತು. ಸೊ ನಾವು ಆಕ್ಚುಲಿ ಅವತ್ತು ಸ್ನೋ ಸಿಟಿ, ವಾಟರ್ ಪಾರ್ಕ್, NTR ಗಾರ್ಡನ್ಸ್, ಬೋಟ್ ರೈಡ್ ಇದೆಲ್ಲದನ್ನು ಕವರ್ ಮಾಡಬೇಕು ಅನ್ಕೊಂಡಿದ್ವಿ. ಸೊ ಫಸ್ಟ್ ನಾವು ಬೆಳಗ್ಗೆನೆ ಬ್ರೇಕ್ಫಾಸ್ಟ್ಗೆ ಅಂತ ಹೋದ್ವಿ. ಅಂದ್ರೆ ಲೈಕ್ ನಾವು ಇದ್ದಿದ್ದು ಹೋಟೆಲಲ್ಲೇ ಕಾಂಪ್ಲಿಮೆಂಟ್ರಿ ಬ್ರೇಕ್ಫಾಸ್ಟ್ ಇತ್ತು. ಅಲ್ಲಿ ಏನಿದೆ ಅಂತ ಜಸ್ಟ್ ಚೆಕ್ ಮಾಡಕ್ ಮಾತ್ರ ಹೋಗಿದ್ವಿ. ಅಂಡ್ ಮಗುಗೆ 1 ಬ್ರೆಡ್ ವಿತ್ ಜಾಮ್ ತಗೊಂಡು ಅಲ್ಲಿಂದ ನಾವು ಹೊರಟ್ವಿ. ಬಿಕಾಸ್ ನಾವು ಬ್ರೇಕ್ಫಾಸ್ಟಿಗೆ ಬೇರೆ ಕಡೆನೇ ಹೋಗ್ತಾ ಇದ್ವಿ. ಅಂಡ್ ಅಲ್ಲಿಂದ ಒಂದು 20 ಮಿನಿಟ್ಸ್ ಟ್ರಾವೆಲ್ ಮಾಡಿ ನಾವು ಬಂದಿದ್ದು ಪಂಚಕಟ್ಟು ದೋಸಾ ಅನ್ನೋ ಹೋಟೆಲ್ಗೆ. ಇದು ರಾಯಲಸೀಮಾ ಅಥೆಂಟಿಸಿಟಿಗೆ ಫೇಮಸ್ ಆಗಿರುವಂತ ಹೋಟೆಲ್. ನಾನು ಲಾಸ್ಟ್ ವಿಡಿಯೋನಲ್ಲೇ ಹೇಳಿದ್ದೆ, ಇಲ್ಲಿ ಕ್ಯಾಶ್ ಸ್ವಲ್ಪ ಜಾಸ್ತಿ, UPI ಎಲ್ಲ ಕಡಿಮೆ ಅಂತ ಹೇಳಿ. ನೋಡಿ, ಹೋಟೆಲ್ಸ್ ಅಲ್ಲಿ ಕ್ಯಾಶ್ ಟ್ರಾನ್ಸಾಕ್ಷನ್ ಆದ್ರೆ ಮಾತ್ರನೇ ಕೌಂಟರ್ ಅಲ್ಲಿ ಆರ್ಡರ್ ತಗೊಂತಾರೆ, ಇಲ್ಲ ಅಂದ್ರೆ ಮೆಷಿನ್ಸ್ ಥ್ರೂನೇ ನಾವು ಆರ್ಡರ್ಸ್ ನ ಪ್ಲೇಸ್ ಮಾಡ್ಕೊಬೇಕು. ಅಂಡ್ ನಾವು ಹೋದಾಗ ಇಲ್ಲಿ ತುಂಬಾ ಜನ ಇದ್ದಿದ್ರಿಂದ, ತುಂಬಾ ರಶ್ ಇದ್ದಿದ್ರಿಂದ ನಾನು ನನ್ನ ಮಗು ಟೇಬಲ್ ಇಟ್ಕೊಂಡು ಸೇಫ್ ಆಗಿ ಸೆಟಲ್ ಆದ್ವಿ. ಅಂಡ್ ಪಾಪ ಪಣಿ ಕ್ಯೂ ಅಲ್ಲಿ ನಿಂತ್ಕೊಂಡು ಫುಡ್ ತಗೊಂಡ್ಬಂದು. ಪೊಡಿ ಇಡ್ಲಿ, ರಾಯಲಸೀಮಾ ಸ್ಪೆಷಲ್ ಪೊಡಿ ಇಡ್ಲಿ ಟ್ರೈ. ರಾಯಲಸೀಮಾ ಸ್ಪೆಷಲ್ಸ್ ಏನೇನಿದೆಯೋ ಎಲ್ಲ ಒಂದೊಂದು ಪ್ಲೇಟ್ ಆರ್ಡರ್ ಮಾಡಿ ಟೇಸ್ಟ್ ಮಾಡಿದ್ವಿ. ಟೇಸ್ಟ್ ಮಾಡೋದೇ ಅಲ್ಲ, ಫುಲ್ ಬ್ಯಾಟಿಂಗ್ ಮಾಡಿದ್ವಿ. ತುಂಬಾನೇ ಚೆನ್ನಾಗಿತ್ತು ಗೈಸ್. ನಂಗೆ ಸ್ಪೈಸ್ ಅಂದ್ರೆ ತುಂಬಾ ಇಷ್ಟ. ಅಂಡ್ ಇಲ್ಲಿ ಕ್ರೇಜಿ ಆಗಿತ್ತು. ಸ್ಪೈಸ್ ಇಷ್ಟಪಡೋರಿಗೆ ಇಲ್ಲಿ ಖಂಡಿತ ಇಷ್ಟ ಆಗುತ್ತೆ ಅಂತ ನಾನು ಹೇಳ್ತೀನಿ. ಅಂಡ್ ಸೋಡಾ ಸಹ ಟ್ರೈ ಮಾಡಿದ್ವಿ, ಅದೂ ತುಂಬಾ ಚೆನ್ನಾಗಿತ್ತು. ಅಂಡ್ ಕಾಸ್ಟ್ ಆಲ್ಸೋ ತುಂಬಾ ಕಾಸ್ಟ್ಲಿ ಏನಿಲ್ಲ ಗೈಸ್. ಹೈಯೆಸ್ಟ್ ಪ್ರೈಸ್ ಇಲ್ದಿದೆ 70 to 80 rupees. ಸೊ ಈವನ್ ಪ್ರೈಸ್ ಇಟ್ ವಾಸ್ ಡೆಫಿನೆಟ್ಲಿ ವರ್ತ್. ಬಟ್ ಜನ ಜಾಸ್ತಿ ಇದ್ರು. ಇಲ್ಲಿ ನೋಡಿ, 2 ದೋಸೆ ಕಲ್ಲಿದೆ. ಒಂದು ಕಲ್ಲಲ್ಲಿ ಮ್ಯಾಕ್ಸಿಮಮ್ 12 to 13 ದೋಸೆಸ್ ಹಾಕ್ತಿದ್ದಾರೆ. ಈ ತರದ್ 2 ಕಲ್ಲಿದ್ದು ನಾವು ಒಂದು ದೋಸೆಗೆ 20 to 25 ಮಿನಿಟ್ಸ್ ವೆಯ್ಟ್ ಮಾಡ್ಬೇಕಾಯ್ತು. ಅದೊಂದು ಬಿಟ್ರೆ ಅಮೇಝಿಂಗ್ ಅಂತ ಹೇಳ್ಬೋದು. ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಹೋಗಿದ್ದು ಸ್ನೋ ವರ್ಲ್ಡ್ಗೆ. ಲಗೇಜ್ ಎಲ್ಲ ಹೊರಗಡೆನೆ ಕೌಂಟರ್ ಅಲ್ಲಿ ಇಟ್ಬಿಟ್ಟೆ ನಾವು ಒಳಗಡೆ ಹೋಗ್ಬೇಕು. ಇಲ್ಲಿ ಹೋಗ್ತಿದ್ದಂಗೆ ಫಸ್ಟ್ ಟಿಕೆಟ್ ತಗೊಳಕ್ ಹೋದ್ವಿ. ಇಲ್ಲಿ ನಂಗೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿ ಅನ್ಸಿದ್ದು ಅಪ್ಸೈಡ್ ಡೌನ್ ಮ್ಯೂಸಿಯಂ. ನಮ್ಮ ಮೈಸೂರಲ್ಲಿ ಏನಿದೆಯೋ ಆ ತರದ್ದು ಇಲ್ಲೂ ಒಂದಿತ್ತು. ಟ್ರೈ ಮಾಡೋಣ ಅನ್ಕೊಂಡ್ವಿ, ಬಟ್ ಅದು ಇಂಡಿವಿಜುವಲ್ ಆಗಿ ಹೋಗಕ್ಕಾಗಲ್ಲ, ಫುಲ್ ಪ್ಯಾಕೇಜ್ ತಗೊಬೇಕು ಅಂತ ಹೇಳಿದ್ರು. ಬಟ್ ನಮಗ್ ಬೇರೆ ಯಾವ್ದು ಇಂಟ್ರೆಸ್ಟಿಂಗ್ ಅನ್ನಿಸ್ಲಿಲ್ಲ. ಸೊ ಅದೊಂದಕ್ಕೋಸ್ಕರ ಫುಲ್ ಪ್ಯಾಕೇಜ್ ಅಮೌಂಟ್ ವೇಸ್ಟ್ ಬೇಡ ಅಂತ ಹೇಳಿ ನಾವು ಬರೀ ಸ್ನೋ ಸಿಟಿಗೆ ಮಾತ್ರ ಹೋಗೋದಕ್ಕೆ ಟಿಕೆಟ್ಸ್ ನ ತಗೊಂಡು, ಕಾಸ್ಟ್ಯೂಮ್ಸ್ ಎಲ್ಲ ಅವರೇ ಕೊಡ್ತಾರೆ. ನಮ್ಗೆ ಅಡ್ಜಸ್ಟ್ ಆಗುವಂತ ನಮ್ಮ ಸೈಜ್ ತಕ್ಕನಂಗೆ ಕಾಸ್ಟ್ಯೂಮ್ಸ್ ಕೊಡ್ತಾರೆ. ಸೊ ಎಲ್ಲದನ್ನು ತಗೊಂಡು ರೆಡಿ ಆಗಿ ಹೊರಟ್ವಿ. ಆಕ್ಚುಲಿ ಸ್ನೋ ಸಿಟಿ ಅಂದ್ರೆ ಮಕ್ಕಳು ಮಾತ್ರನೇ ಎಕ್ಸೈಟ್ ಆಗ್ತಾರೆ. ಬಟ್ ನಮ್ಮ ಕೇಸಲ್ಲಿ ನಾನು ಪಣಿ ಸಹ ಅಷ್ಟೇ ಎಕ್ಸೈಟ್ ಆಗಿದ್ವಿ. ಬಿಕಾಸ್ ನಮಗೆ ಇದು ಫಸ್ಟ್ ಟೈಮ್ ಸ್ನೋ ಸಿಟಿ ಎಕ್ಸ್ಪೀರಿಯನ್ಸ್. ಬ್ಯಾಂಗ್ಳೂರಲ್ಲಿ ಬೇಕಾದಷ್ಟಿದೆ, ಐ ನೋ, ಬಟ್ ಐ ಡೋಂಟ್ ನೋ ನಾವು ಯಾಕೆ ಇವತ್ತವರೆಗೂ ಹೋಗಿಲ್ಲ ಅಂತ. ಇದೇ ನಮ್ಮ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್. ಸೊ ನಾವು ಮಗು ಅಷ್ಟೇ ಎಕ್ಸೈಟ್ ಆಗಿದ್ವಿ. ಅಲ್ಲೇ ಒಬ್ರು ಕ್ಯಾಮ್ರಾಮನ್ ಸಹ ಇರ್ತಾರೆ, ನಾವು ಫೋಟೋಸ್ ಸಹ ತೆಗೆಸ್ಕೊಳ್ಬೋದು. ಅಂಡ್ ಆಬ್ವಿಯಸ್ಲಿ ನಾವು ತೆಗೆಸ್ಕೊಂಡ್ವಿ. ಎಂತ ಕಾಫಿನಾ? ಕ್ರೇಜಿ ಬೇಕು ಚಳಿಗೆ. ಏನೋ ನಿಂದೇನೋ
ಅಲ್ಲಿಂದ ಹೊರಗಡೆ ಬರ್ತಾ ಇದ್ದಂಗೆ ಅವ್ರ ಶಾಪ್ ಇರುತ್ತೆ ಆ್ಯಂಡ್ ನಮ್ಮ ಫೋಟೋಸ್ ಎಲ್ಲ ರೆಡಿ ಆಗಿರುತ್ತೆ. ನಾವು ಸೆಲೆಕ್ಟ್ ಮಾಡಿದ ತಕ್ಷಣ ಪ್ರಿಂಟ್ ಕೊಡ್ತಾರೆ ಆ್ಯಂಡ್ ನಾವು ಆಲ್ಮೋಸ್ಟ್ 3 to 4 ಫೋಟೋಸ್ ಆ್ಯಂಡ್ ಫ್ರಿಡ್ಜ್ ಮ್ಯಾಗ್ನೆಟ್ ಎಲ್ಲ ಮಾಡಿಸ್ಕೊಂಡು ನಾವು ವಾಪಸ್ ಹೊರಟಿದ್ದು ಚಾರ್ಮಿನಾರ್ಗೆ. ಬಿಕಾಸ್ ನಾವು ಫಸ್ಟ್ ಆ್ಯಕ್ಚುಲಿ ಪ್ಲಾನ್ ಮಾಡಿದ್ದು ವಾಟರ್ ಪಾರ್ಕ್ ಆ್ಯಂಡ್ NTR ಗಾರ್ಡನ್ಸ್ ಅದೆಲ್ಲ ಈವ್ನಿಂಗ್ಗೆ ಓಪನ್ ಆಗೋದು. ಆ ರೋಡ್ ಎಲ್ಲ ಇನ್ನೂ ಕ್ಲಿಯರ್ ಆಗಿಲ್ಲ ಬಿಕಾಸ್ ಆಫ್ ದಟ್ ಗಣಪತಿ ನಿಮಜ್ಜನ ಅಂತೆಲ್ಲ ಹೇಳಿದ್ರು. ಸರಿ ಅಂತ ಚಾರ್ಮಿನಾರ್ಗೆ ಹೋಗ್ತಾ ಆನ್ ದ ವೇ ಪರ್ಲ್ ಶಾಪ್ ಮಾಡೋಣ ಅಂತ ಹೇಳಿ ಒಂದು ಶಾಪಿಗೆ ಬಂದ್ವಿ. ಹೈದರಾಬಾದ್ನ ಪರ್ಲ್ ಸಿಟಿ ಅಂತಾನೆ ಕರೀತಾರೆ. ಸೊ ಹಾಗಿದ್ಮೇಲೆ ಒಂದು ಪರ್ಲ್ ತಗೊಳ್ಳಿಲ್ಲ ಅಂದ್ರೆ ಹೇಗೆ? ಸೊ ಆಟೋ ಅವರೇ ಒಂದು ಶಾಪ್ನ ರೆಕಮೆಂಡ್ ಮಾಡಿ ನಿಲ್ಸಿದ್ರು, ಇಲ್ಲಿ ಒರಿಜಿನಲ್ ಸಿಗುತ್ತೆ ಅಂತ ಹೇಳಿ. ಆಟೋ ವೇಟಿಂಗ್ ಅಲ್ಲಿ ಇಟ್ಬಿಟ್ಟು ಹೇಗ್ ಶಾಪ್ ಮಾಡ್ಲಿ ಪಣಿ ಅಂತ ನಾನು ಕೇಳ್ತಾ ಇದ್ದೆ. ಸೊ ಆಟೋ ಅವರು ಏನ್ ಪರವಾಗಿಲ್ಲಮ್ಮ, ನೀವ್ ಎಷ್ಟೊತ್ತಾದ್ರೂ ತಗೊಳ್ಳಿ, ಆರಾಮಾಗಿ ಬನ್ನಿ ಅಂತ ಹೇಳೋರು. ಶಾಪ್ ಒಳಗ್ ಬಂದ್ಮೇಲೆ ಶಾಪ್ ಕೀಪರ್ ಹೇಳಿದ್ಮೇಲೆ ನಂಗೆ ಗೊತ್ತಾಗಿದ್ದು ಇಲ್ಲಿ ಆಟೋ ಅವರೆಲ್ಲ ವೇಟಿಂಗ್ ಚಾರ್ಜಸ್ ತಗೊಳಲ್ವಂತೆ, ಎಷ್ಟೊತ್ ಬೇಕಾದ್ರೂ ವೇಟ್ ಮಾಡ್ತಾರಂತೆ. ಅಂಡ್ ಐ ವಾಸ್ ಸೋ ಶಾಕ್ ಟು ಲಿಸನ್ ಟು ಇಟ್. ಒಂದು ಸಿಂಪಲ್ ಪರ್ಲ್ ಸೆಟ್ ತಗೊಂಡು ಇಮಿಡಿಯೇಟ್ಲಿ ಚಾರ್ಮಿನಾರ್ಗೆ ಹೊರಟು ಬಂದ್ವಿ. ಸಿಕ್ಕಾಪಟ್ಟೆ ಬಿಸಿಲು, ಸಿಕ್ಕಾಪಟ್ಟೆ ಜನ. ಯಾವ ಕಡೆ ನೋಡಿದ್ರು ಶಾಪ್ಸು, ಶಾಪಿಂಗ್ ಸೆಂಟರ್ಸು. ನನಗೆ ಲಿಟ್ರಲಿ KR ಮಾರ್ಕೆಟ್ ಚಿಕ್ಕಪೇಟೆ ತರ ಅನ್ನಿಸ್ತು ಗೈಸ್. ಚಾರ್ಮಿನಾರ್ ನೋಡ್ಕೊಂಡು ಚಾರ್ಮಿನಾರ್ ಹತ್ರ ಬ್ಯಾಂಗಲ್ ಶಾಪ್ ಮಾಡ್ಕೊಂಡು ಮದೀನಾ ಮಾರ್ಕೆಟ್ಗೆ ಹೋಗಿ ಡ್ರೆಸ್ಸಸ್ ಶಾಪ್ ಮಾಡಿದ್ವಿ. ಬೆಸ್ಟ್ ಪ್ರೈಸ್ಗೆ ಫಂಕ್ಷನ್ ವೇರ್ ಎಲ್ಲ ಸಿಗ್ತಾ ಇದೆ. ಕ್ರೇಜಿ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀನಿ ಗೈಸ್ ಚಾರ್ಮಿನಾರಲ್ಲಿ. ನೋಡಿ ನನ್ನ ಫ್ರೆಂಡ್ಸ್ಗೆ ನಮಗೆ ಎಲ್ರಿಗೂ ಶಾಪ್ ಮಾಡ್ಕೊಂಡು ಬಟ್ಟೆ, ಸೋ ಮೆನಿ ಬಟ್ಟೆಸ್. ಇದೆಲ್ಲ ಬಟ್ಟೆನೆ ಓನ್ಲಿ ಫಾರ್ ಮೀ. ನನಗೋಸ್ಕರ ಎಂತ ಇಲ್ಲ, ಅಷ್ಟೇ. ಶಾಪಿಂಗ್ ಹೌಲ್ ವಿಡಿಯೋ ಮಾಡಬೇಕಾ ಬೇಡವಾ? ಇಲ್ಲಿದೆ. ಹೆಲೋ ಗೈಸ್, ಸೇಮ್ ಮಿರರ್ ಬಟ್ ಡಿಫ್ರೆಂಟ್ ಗೆಟಪ್. ಸುಸ್ತಾಗೋಯ್ತು ಇವತ್ತು. ಚಾರ್ಮಿನಾರ್ ಫುಲ್ ಸುತ್ಕೊಂಡು ಬರೋ ಅಷ್ಟರಲ್ಲಿ ಚಾರ್ಮಿನಾರ್ ಎಲ್ಲ ನೋಡಿಕೊಂಡು ಹೆವಿ ಶಾಪಿಂಗ್ ಮಾಡ್ಕೊಂಡು ಬಂದ್ವಿ. ಇವತ್ತು ನೈಟ್ ಗ್ರಹಣ ಇದೆ, ಸೊ ಬೇಗ ಬಂದು ಬೇಗ ಮಲ್ಗೋಣ ಅಂದ್ಕೊಂಡ್ವಿ. ಈ ವಿಡಿಯೋ ನಾನು ಯಾವಾಗ ಅಪ್ಲೋಡ್ ಮಾಡ್ತೀನೋ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಸೊ ಇವತ್ತು ಬೇಗ ಮುಗಿಸ್ಕೊಂಡು ಬಂದ್ವಿ. ಬಟ್ ಈಗ ಸಂಜೆ 6 o'clock ಆಗ್ತಾ ಇದೆ ಈಗ. ಸೊ ಒಂದು ಕೆಫೆಗೆ ಹೋಗೋಣ ಅಂಥೇಳಿ ರೆಡಿಯಾಗಿದ್ದೀವಿ. ಕೆಫೆಗೆ ಹೋಗ್ತಾ ಇದ್ದೀವಿ. ಯಾವ ಕೆಫೆಗೆ ಹೋಗ್ತಾ ಇದ್ದೀವಿ, ಏನೇನು ತಿಂತೀವಿ, ಅಲ್ಲಿ ಏನೇನಿರುತ್ತೆ ಎಲ್ಲನೂ ತೋರಿಸ್ತೀನಿ. ಬನ್ನಿ ಹೋಗೋಣ. ನಾವು ಬಂದಿರೋದು ಮನಮ್ ಚಾಕ್ಲೇಟ್ ಫ್ಯಾಕ್ಟ್ರಿಗೆ. ಇಲ್ಲೇ ಚಾಕ್ಲೇಟ್ ಹೇಗೆ ರೆಡಿ ಮಾಡ್ತಾರೆ ಅನ್ನೋದನ್ನ ಸಹ ನಾವು ನೋಡ್ಬೋದು. ಈಗ ನಾನು ನಿಮ್ಗೆ ಈ ವಿಡಿಯೋನಲ್ಲಿ ಅದನ್ನೇ ತೋರಿಸ್ತಾ ಇದ್ದೀನಿ.
ಸೊ ಹೀಗೆ ಚಾಕ್ಲೇಟ್ ರೆಡಿ ಮಾಡೋದ್ರಿಂದ ಟೆಂಪರ್ಡ್ ಮಾಡಿ ಅದನ್ನು ಫ್ರೀಸ್ ಮಾಡೋವರೆಗೂ ಪ್ರತಿಯೊಂದೂ ನಾವಿಲ್ಲಿ ನೋಡ್ಬೋದು. ಆ್ಯಂಡ್ ಆಲ್ಸೋ ನಾವು ತುಂಬಾ ಟ್ರೈ ಮಾಡಿದ್ವಿ ಚಾಕ್ಲೇಟ್ಸ್ ಆ್ಯಂಡ್ ಡೆಸರ್ಟ್ಸ್. ನಾವು ಟಾರ್ಟ್ ಟ್ರೈ ಮಾಡಿದ್ವಿ, ಸಮಥಿಂಗ್ ಪೀನಟ್ ಕ್ಯಾರಮೆಲ್ ಸಮಥಿಂಗ್ ಟ್ರೈ ಮಾಡಿದ್ವಿ, ಅದು ಸಹ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಗೈಸ್ ಇಲ್ಲಿ ಫ್ಲೋರಿಂಗ್ ಸಹ ಆ ಕೋಕೋ ಪ್ಲಾಂಟ್ ಏನಿರುತ್ತೆ ಅದರ ಥೀಮ್ ಬೇಸ್ಡಲ್ಲೇ ಫ್ಲೋರಿಂಗ್ ನಾನು ಅಪ್ರಾಪ್ರಿಯೇಟಾಗಿ ಮಾಡಿದ್ದಾರೆ. ನಂಗೆ ಅದು ಸಹ ತುಂಬ ಡಿಫ್ರೆಂಟಾಗಿ ಅನ್ನಿಸ್ತು. ಟೇಸ್ಟ್ ವೈಸ್ ಕಾಂಪ್ರಮೈಸೇ ಇಲ್ಲ ಗೈಸ್, ಖಂಡಿತ ಅಮೇಝಿಂಗ್ ಆಗಿತ್ತು, ತುಂಬಾ ಚೆನ್ನಾಗಿತ್ತು. ಕಾಸ್ಟ್ ವೈಸ್ ಡೆಸರ್ಟ್ಸ್ ಓಕೆ, ಟಾರ್ಟ್ಸು ಕೇಕ್ಸು ಅದೆಲ್ಲ ಓಕೆ, ಲೈಕ್ ಹೊರಗಡೆಗಿಂತ ಒಂದು 50 to 100 ರೂಪೀಸ್ ಜಾಸ್ತಿ ಇದೆ. ಬಟ್ ಚಾಕ್ಲೇಟ್ಸ್ ಅಂತೂ ಸಿಕ್ಕಾಪಟ್ಟೆ ಕಾಸ್ಟ್ಲಿ. ನಾನು ಸ್ಟಾರ್ಟಿಂಗಲ್ಲೆಲ್ಲ ನಿಮಗೆ ತೋರಿಸಿದ್ನಲ್ಲ, ಅದೆಲ್ಲ ಲೈಕ್ ಈ ಹಾಲ್ಕೋವಾ ಸೈಜ್ ಇರೋ ಚಾಕ್ಲೇಟು ಒಂದು ಪೀಸ್ 150 to 200 ಕಾಸ್ಟ್ ಮಾಡ್ತಾ ಇದೆ. ಚಾಕ್ಲೇಟ್ ಲವರ್ಸ್ ಏನಾದ್ರು ಇಲ್ಲಿ ಬಂದ್ರೆ ತಿನ್ನೋದೇ ಬೇಡ ಗೈಸ್, ಅಲ್ಲಿರುವಂತ ಅರೋಮಾ ಇಂದಾನೆ ದೇ ಫೀಲ್ ಲೈಕ್ ದೇ ಆರ್ ಇನ್ ಹೆವೆನ್. ನಮಗೂ ತುಂಬಾ ಇಷ್ಟ ಆಯ್ತು. ಮಗು ಜೊತೆ ನಾವು ಮಕ್ಳ ತರ ಕಿತ್ತಾಡ್ಕೊಂಡು ನನ್ಗೆ ಅನ್ಕೊಂಡು ತಿಂದ್ವಿ. ಸೊ ನೈಸ್, ಯಮ್ಮಿ ಯಮ್ಮಿ ಯಮ್ಮಿ. ಆ್ಯಂಡ್ ಒಂದು ಐಸ್ ಕ್ರೀಮ್ ಸಹ ಟ್ರೈ ಮಾಡಿದ್ವಿ. ಐಸ್ ಕ್ರೀಮಲ್ಲಿ ತುಂಬ ಫ್ಲೇವರ್ಸ್ ಇಲ್ಲ, 2 to 3 ಫ್ಲೇವರ್ಸ್ ಅಷ್ಟೇ ಇಟ್ಟಿದ್ದಾರೆ. ಆ್ಯಂಡ್ ಟಾಪಿಂಗ್ಸ್ ಬೇಕಾದಷ್ಟು ಟಾಪಿಂಗ್ಸ್ ಇಟ್ಟಿದ್ದಾರೆ. ನಾವು ಯಾವ ಟಾಪಿಂಗ್ಸ್ ಬೇಕೋ ಅದು ಸೆಲೆಕ್ಟ್ ಮಾಡ್ಕೋಬೋದು, ಇಲ್ಲ ಎಲ್ಲ ಸ್ವಲ್ಪ ಹಾಕಿ ಅಂದ್ರೂ ಹಾಕ್ತಾರೆ. ಆ್ಯಂಡ್ ಚಾಕ್ಲೇಟ್ ಟ್ಯಾಪಲ್ಲಿ ಒಳ್ಳೆ ನೀರು ಥರ ಚಾಕ್ಲೇಟ್ ಬರ್ತಾ ಇದೆ, ಅದನ್ನ ನೋಡಿನೇ ಟೆಂಪ್ಟ್ ಆಗುತ್ತೆ ಬೇಕು ಅಂತ ಹೇಳಿ. ಆ್ಯಂಡ್ 2 ವೆರೈಟಿ ಆಫ್ ಚಾಕ್ಲೇಟ್ಸ್ ಇಟ್ಟಿರ್ತಾರೆ. ನಾವು ಯಾವ ಚಾಕ್ಲೇಟ್ ಬೇಕು ಅಂದರೆ ಆ ಚಾಕ್ಲೇಟ್ನ ಕಂಪ್ಲೀಟಾಗಿ ಐಸ್ ಕ್ರೀಮ್ ಮೇಲ್ಗಡೆ ಕವರ್ ಮಾಡಿ ಕೊಡ್ತಾರೆ. ಇದು ಸಹ ತುಂಬಾನೇ ಟೇಸ್ಟಿಯಾಗಿತ್ತು. ಆ್ಯಂಡ್ ಆಲ್ಸೋ ಸ್ಲೈಟ್ಲಿ ಅ ಬಿಟ್ ಎಕ್ಸ್ಪೆನ್ಸಿವ್ ಅಂತ ನನ್ಗನ್ನಿಸ್ತು. ಐಸ್ ಕ್ರೀಮ್ನ ತಿನ್ನಲಿಲ್ಲ, ಅದನ್ನ ತಗೊಂಡು ಅವ್ರದ್ದೇ ಒಂದು ಕೆಫೆ ಇದೆ ಕೆಳಗಡೆ, ಆ ಕೆಫೆಗೆ ಹೋಗಿದ್ವಿ ನಾವು. ಬಿಕಾಸ್ ಈಗಾಗಲೇ ನಿಮಗೆ ಗೊತ್ತಾಗಿರ್ಬೋದು ನನ್ನ ಫಾಲೋವರ್ಸ್ ಆಗಿದ್ರೆ, ನನಗೆ ಐಸ್ ಕ್ರೀಮ್ನ ಮೆಲ್ಟ್ ಮಾಡಿ ತಿನ್ನೋದಕ್ಕೆ ಇಷ್ಟ. ಸೊ ತಗೊಂಡು ಹೋದ್ವಿ ಕೆಫೆನಲ್ಲಿ, ಫಸ್ಟ್ ಫುಡ್ ಆರ್ಡರ್ ಮಾಡಿದ್ವಿ. ಆ್ಯಂಡ್ ಏನು ಗೊತ್ತಾ, ಮಗು ಈ ಚಾಕ್ಲೇಟ್ ಪ್ರಿಪೇರ್ ಮಾಡೋದನ್ನೆಲ್ಲ ನೋಡಿದ್ಮೇಲೆ ಅಮ್ಮ ಕೆಚಪ್ ಹೇಗೆ ಮಾಡೋದು, ಐಸ್ ಕ್ರೀಮ್ ಹೇಗೆ ಮಾಡೋದು ಅಂತೆಲ್ಲ ಡೌಟ್ಸ್ ಕೇಳ್ತಿದ್ದ ನನಗೆ. ಆ್ಯಂಡ್ ಕೆಫೆನಲ್ಲೂ ಗೈಸ್ ಫುಡ್ ಆಗಲಿ ಆಂಬಿಯನ್ಸ್ ಆಗಲಿ ತುಂಬಾನೇ ಚೆನ್ನಾಗಿತ್ತು. ಸ್ವಲ್ಪ ಕಾಸ್ಟ್ಲಿ ಆದ್ರೂ ಪರವಾಗಿಲ್ಲ. ಐ ವುಡ್ ಡೆಫಿನೆಟ್ಲಿ ರೆಕಮೆಂಡ್ ದಿಸ್ ಫಾರ್ ದ ಚಾಕ್ಲೇಟ್ ಲವರ್ಸ್. ರಿಯಲಿ ಯು ವಿಲ್ ಎಂಜಾಯ್. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಟೇಕ್ ಕೇರ್, ಬೈ.